ಹಲೋ ಎಲ್ರಿಗೂ ನಮಸ್ಕಾರ. ನೀವು ಇವಾಗ ತಾನೇ ಬಂದಿರೋ ವಿಡಿಯೋದಲ್ಲಿ ನಾನು ಹಾಕಿರೋ ಕ್ರಾಪ್ ಟಾಪ್ ಹಾಗೆಯೇ ಶರ್ಟ್ಸ್ಗಳನ್ನು ನಾನು ಮೀಶೋಯಿಂದ ತಗೊಂಡಿರೋದು. ಆ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಪ್ಯಾಂಟ್ ಒಂದನ್ನು ಬಿಟ್ಟು, ಯಾಕಂದರೆ ಪ್ಯಾಂಟ್ನ ನಾನು ಬೇರೆ ಕಡೆ ತಗೊಂಡಿರೋದು. ನಿಮಗೆ ಅದರ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಅದು ಏನಾದರೂ ಔಟ್ ಆಫ್ ಸ್ಟಾಕ್ ಆಗಿಲ್ಲ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ನೀವು ನೋಡ್ತಿರೋ ಈ ಕ್ರಾಪ್ ಟಾಪ್ ಸ್ಮಾಲ್ ಸೈಜಲ್ಲಿದೆ. ರೇಟ್ ಕೂಡ ತುಂಬಾ ಕಡಿಮೆ ಇದೆ. ನಾನು ಪ್ರೈಸ್ ಡೀಟೇಲ್ಸ್ನ ಪಕ್ಕದಲ್ಲೇ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಇವಾಗ ನೀವು ನೋಡ್ತಿರೋ ವೈಟ್ ಶರ್ಟ್ ಕೂಡ ಅಷ್ಟೇ ನಾನು ಆ ಕ್ರಾಪ್ ಟಾಪಿಗೆ ಮ್ಯಾಚ್ ಮಾಡಬೇಕು ಅಂತ ತಗೊಂಡಿರೋದು. ಯಾವ ರೀತಿ ಕ್ರಾಪ್ ಟಾಪ್ನ ಸ್ಟೈಲ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾಗ ಈ ವೈಟ್ ಶರ್ಟ್ ನನಗೆ ಕಾಣಿಸ್ತು. ಸೊ ವೈಟ್ ಶರ್ಟ್ನ ಕ್ರಾಪ್ ಟಾಪ್ ಮೇಲೆ ಓವರ್ ಕೋಟ್ ಥರ ಯೂಸ್ ಮಾಡಿದ್ರೆ ನಾವು ಬಾಟಮ್ಗೆ ಟ್ರ್ಯಾಕ್ ಪ್ಯಾಂಟ್ನ ಹಾಕಿದ್ರೆ ಒಂದು ಡ್ರೆಸ್ಸೇ ರೆಡಿಯಾಗಿ ಹೋಗುತ್ತೆ. ಅದನ್ನು ಬಿಟ್ಟು ನಾವು ಈ ಕ್ರಾಪ್ ಟಾಪ್ ಹಾಗೆಯೇ ಶರ್ಟ್ಗಳನ್ನು ಎರಡು ರೀತಿ ಯೂಸ್ ಮಾಡ್ಬೋದು. ಈ ಕ್ರಾಪ್ ಟಾಪ್ಗಳನ್ನು ಕಾಟನ್ ಸ್ಯಾರಿಗಳಿಗೆ ನಾವು ಬ್ಲೌಸ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಶರ್ಟ್ಗಳನ್ನು ನಾವು ನಾರ್ಮಲ್ ಯಾವುದಾದ್ರೂ ಜೀನ್ಸ್ ಮೇಲೆ ನಾವು ಶರ್ಟ್ಗಳ ಥರ ಯೂಸ್ ಮಾಡ್ಬೋದು. ನಾರ್ಮಲಾಗಿ ಇನ್ಸರ್ಟ್ ಮಾಡಿ ಅಥವಾ ಅನ್ಶರ್ಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಎರಡು ರೀತಿ ಯೂಸ್ ಆಗುತ್ತೆ. ನಾನು ಎಲ್ಲ ರೀತಿ ಯೋಚನೆ ಮಾಡಿನೇ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿರೋದು. ಅದೇ ಕಾರಣಕ್ಕೆ ಎಲ್ಲ ಥರ ಯೂಸ್ ಆಗಬೇಕು ಅಂತ. ಇದು ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ಕ್ರಾಪ್ ಟಾಪ್ಗಳು ತುಂಬ ಟೈಟ್ ಫಿಟ್ ಆ ಥರ ಏನೂ ಇಲ್ಲ, ಎಕ್ಸ್ಪ್ಯಾಂಡ್ ಆಗುತ್ತೆ. ಶರ್ಟ್ಗಳು ಕೂಡ ಅಷ್ಟೇ ತುಂಬ ಓವರ್ ಸೈಜ್ ಶರ್ಟ್ ತೊಗೊಂಡಿರೋದ್ರಿಂದ ನೀವು ಹೇಗೆ ಬೇಕಾದರೂ ಇದನ್ನು ಸ್ಟೈಲ್ ಮಾಡ್ಬೋದು. ನಾರ್ಮಲ್ ಓವರ್ ಕೋಟ್ ಆಗಿನೂ ಸ್ಟೈಲ್ ಮಾಡ್ಬೋದು ಅಥವಾ ಶರ್ಟ್ ಆಗಿನೂ ಸ್ಟೈಲ್ ಮಾಡ್ಬೋದು. ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ರೀತಿ ಸ್ಟೈಲ್ ಮಾಡ್ತೀವಿ ಅಂತ. ಇವಾಗ ನೀವು ನೋಡ್ತಿರೋ ಈ ಕ್ರಾಪ್ ಟಾಪ್ಸ್ ನಾನು ವೈಟ್ ಮತ್ತು ಬ್ಲ್ಯಾಕ್ ಎರಡೂ ಬೇಕು ಅಂತ ನೋಡ್ತಾ ಇದ್ದಾಗ ಕಾಂಬೋದಲ್ಲಿ ನನಗೆ ಸಿಕ್ತು ಇದು. ಸೊ ಕಾಂಬೋದಲ್ಲಿ ಕಡಿಮೆ ರೇಟಿಗಿತ್ತು, ಹಾಗಾಗಿ ಇದೇ ಬೆಟರ್ ಅಲ್ವಾ ಅಂತ ತಗೊಂಡಿದ್ದು ನಾನು. ಈಗ ಇಂಡಿವಿಜುವಲ್ ಒಂದೊಂದೇ ಕ್ರಾಪ್ ಟಾಪ್ ತಗೊಳ್ಳೋದಕ್ಕಿಂತ ಕಾಂಬೋದಲ್ಲಿ ಕಡಿಮೆಗೆ ಸಿಗುತ್ತೆ ಅಂದರೆ ಬೆಟರ್ ಅಲ್ವಾ ಅಂತ ಅನಿಸಿ ತಗೊಂಡಿರೋದು. ಆ ಕ್ರಾಪ್ ಟಾಪ್ನ ನಾನು ವೈಟ್ ಕಲರ್ ಶರ್ಟ್ ಮೇಲೇ ಈ ರೀತಿ ಸ್ಟೈಲ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಯಾವುದಾದ್ರೂ ಒಂದು ಟ್ರ್ಯಾಕ್ ಪ್ಯಾಂಟ್ ಅಥವಾ ನಾರ್ಮಲ್ ಜಗ್ಗಿನ್ಸ್ ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಆ ಬಾಟಮ್ ವೇರ್ ನಿಮ್ಮ ಹತ್ರ ಇತ್ತು ಅಂದರೆ ಮೇಲ್ಗಡೆ ಕ್ರಾಪ್ ಟಾಪ್ ಅಥವಾ ಶರ್ಟ್ಗಳನ್ನು ನಿಮಗೆ ಇಷ್ಟ ಬಂದಿದ್ದು ನೀವು ಈ ರೀತಿ ಹಾಕ್ಕೊಂಡು ಸ್ಟೈಲ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ. ಇವಾಗ ನೀವು ನೋಡ್ತಿರೋದು ಪಿಂಕ್ ಕಲರ್ ಶರ್ಟ್. ಇದೂ ನನಗೆ ತುಂಬ ಕಡಿಮೆ ರೇಟಿಗೆ ಸಿಕ್ತು. ಇದು ತುಂಬ ಇಷ್ಟಪಟ್ಟು ತೊಗೊಂಡಿರೋದು ನಾನು, ಯಾಕಂದರೆ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್ ಆಲ್ರೆಡಿ ತೊಗೊಂಡಿದ್ದೆ. ಅದ್ರ ಮೇಲೆ ಈ ಕಲರ್ ಚೆನ್ನಾಗಿ ಸೂಟ್ ಆಗುತ್ತೆ ಓವರ್ ಕೋಟ್ ಆಗಿ ಯೂಸ್ ಮಾಡಿದಾಗ ಅಂತ ಅನಿಸಿ ನಾನು ಮತ್ತೆ ತೊಗೊಂಡಿರೋದು. ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಈ ಕಲರ್ ಕಾಂಬಿನೇಷನ್ ಅಂತ ಅನ್ನಿಸ್ತು. ಇವೆರಡರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಅಥವಾ ವೈಟಲ್ಲಿ ಚೆನ್ನಾಗಿ ಕಾಣಿಸುತ್ತಾ ಅಂತ. ಈ ಶರ್ಟ್ ತುಂಬಾ ಸಾಫ್ಟ್ ಇದೆ. ವೈಟ್ ಕಲರ್ ಶರ್ಟಿಗೆ ಕಂಪೇರ್ ಮಾಡಿದ್ರೆ ತೀರಾ ಸಾಫ್ಟ್ ಇದೆ. ಕ್ಲಾತ್ ವೈಸು ಅಷ್ಟೇ, ಅಂದರೆ ಫ್ಯಾಬ್ರಿಕ್ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಫ್ಯಾಬ್ರಿಕ್ ಡೀಟೇಲ್ಸ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಮಟೀರಿಯಲ್ ಯಾವುದು ಅಂತ ಗೊತ್ತಾಗುತ್ತೆ. ನೀವು ಇವಾಗ ನೋಡ್ತಿರೋದು ನಾನು ವೈಟ್ ಕಲರ್ ಕ್ರಾಪ್ ಟಾಪ್ ಮೇಲೆ ಹಾಕಿದ್ದೀನಿ. ನನಗೆ ಬ್ಲ್ಯಾಕ್ ಕಲರ್ಗಿಂತ ಈ ವೈಟ್ ಕಲರ್ ಕ್ರಾಪ್ ಟಾಪ್ ಮೇಲೇ ಈ ಶರ್ಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದನ್ನು ಬಿಟ್ಟು ನಾನು ಈ ಶರ್ಟ್ನ ವೈಡ್ ಲೆಗ್ ಜೀನ್ಸ್ ಮೇಲೆ ಕೂಡ ವೇರ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಬ್ಲೂ ಕಲರ್ ಜೀನ್ಸಿಗೆ ನಾವು ಇದನ್ನು ಶರ್ಟಾಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬಿಟ್ಟು ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಕ್ರಾಪ್ ಟಾಪ್ನ ನಾವು ಕಾಟನ್ ಸೀರೆಗಳಿಗೆ ಆರಾಮ್ಸೆ ಬ್ಲೌಸ್ ಆಗಿ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ ನಾನು ಅದನ್ನು ಟ್ರೈ ಮಾಡಿದ್ದೀನಿ. ತುಂಬ ಕಾಟನ್ ಸೀರೆಗಳಿಗೆ ಈ ರೀತಿ ಬ್ಲೌಸ್ ಒಳ್ಳೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಇವಾಗ ನೀವು ನೋಡ್ತಿರೋ ಈ ಬ್ರೌನ್ ಕಲರ್ ಶರ್ಟ್ ಸೇಮ್ ಟು ಸೇಮ್ ಪಿಂಕ್ ಕಲರ್ ಶರ್ಟ್ ಥರನೇ ಇದೆ, ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ. ನಾನು ಸೇಮ್ ಸೈಜ್ ತೊಗೊಂಡಿರೋದು ಆ್ಯಂಡ್ ಸೇಮ್ ಫ್ಯಾಬ್ರಿಕ್ ಕೂಡ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಒಳ್ಳೆ ಕೊರಿಯನ್ ಸ್ಟೈಲ್ ಶರ್ಟ್ ಥರ ಕಾಣಿಸುತ್ತೆ. ಇದನ್ನು ಕೂಡ ಅಷ್ಟೇ ವೈಟ್ ಕಲರ್ ಕ್ರಾಪ್ ಟಾಪ್ ಮೇಲೆ ಮತ್ತು ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ. ಬಟ್ ನನಗೆ ಹಾಕಿ ನೋಡಿದಾಗ ವೈಟ್ ಕಲರ್ ಮೇಲೆ ಚೆನ್ನಾಗಿ ಕಾಣಿಸ್ತು, ಬ್ಲ್ಯಾಕ್ ಮೇಲೆ ಸ್ವಲ್ಪ ಡಲ್ ಅಂತ ಅನಿಸುತ್ತೆ. ವೈಟ್ ಕಲರ್ ಅಂದರೆ ಇದು ಮೂರು ಕಲರ್ ಒಳ್ಳೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಹಾಗೆಯೇ ಈ ಶರ್ಟ್ನ ನಾವು ಜೀನ್ಸ್ ಮೇಲೆ ಕೂಡ ನಾರ್ಮಲ್ ಶರ್ಟ್ ಥರನೂ ಯೂಸ್ ಮಾಡ್ಬೋದು. ಇದು ಕೂಡ ಮಲ್ಟಿಪರ್ಪಸ್. ಆಲ್ಮೋಸ್ಟ್ ಇವಾಗ ನಾನು ತೋರಿಸಿರೋ ಎಲ್ಲ ಶರ್ಟ್ಗಳು ಹಾಗೆಯೇ ಕ್ರಾಪ್ ಟಾಪ್ಗಳು ಎಲ್ಲನೂ ಮಲ್ಟಿಪರ್ಪಸ್ ಥರನೇ ಇದೆ. ಎರಡೆರಡು ರೀತಿ ಸ್ಟೈಲ್ ಮಾಡ್ಬೋದು. ನಾನು ಇಷ್ಟರೊಳಗೆ ನಿಮಗೆ ತೋರಿಸಿರೋ ಎಲ್ಲ ಶರ್ಟ್ಗಳಿಗೆ ಹಾಗೆಯೇ ಕ್ರಾಪ್ ಟಾಪ್ಗಳಿಗೆ ತುಂಬಾ ಕಡಿಮೆ ಕೊಟ್ಟು ತಗೊಂಡಿದ್ದೀನಿ. ಹೆಚ್ಚಂದರೆ 150 160 ಈ ರೇಂಜಲ್ಲೇ ತೊಗೊಂಡಿರೋದು. ಆದರೆ ಈ ಶರ್ಟಿಗೆ ಮಾತ್ರ ನನಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಬಟ್ ಇವಾಗ ನೋಡೋಕ್ಕೆ ಹೋದರೆ ತುಂಬ
ತುಂಬ ಕಡಿಮೆ ಪ್ರೈಸ್ ಆಗಿಬಿಟ್ಟಿದೆ, ಯಾಕಂದರೆ ಸೇಲ್ ನಡೀತಿದೆ ಮೀಶೋದಲ್ಲಿ. ಇದು ಬೆಸ್ಟ್ ಟೈಮ್. ನಿಮಗೆ ಈ ಥರ ಡ್ರೆಸ್ಸಸ್ ಇಷ್ಟ ಆದರೆ ತಕ್ಷಣ ಹೋಗಿ ಪರ್ಚೇಸ್ ಮಾಡಿ. ಸೇಲ್ ಮುಗಿಯೋದ್ರೊಳಗೇ ಪರ್ಚೇಸ್ ಮಾಡಿದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ. ಇಲ್ಲ ಅಂದರೆ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡುತ್ತೆ. ಇದೊಂದೇ ನಾನು ಜಾಸ್ತಿ ಕೊಟ್ಟಿರೋದಂದರೆ ಈ ಶರ್ಟಿಗೆ ಮಾತ್ರನೇ. ಬಟ್ ಕೊಟ್ಟಿದ್ದಕ್ಕೂ ಮೋಸ ಇಲ್ಲ, ಯಾಕಂದರೆ ಕಂಪೇರ್ ಮಾಡಿದ್ರೆ ಎಲ್ಲ ಶರ್ಟಿಗೂ ಇದು ಪ್ಯೂರ್ ಕಾಟನ್. ತುಂಬ ದಪ್ಪ ಇದೆ ಬಟ್ಟೆ, ಸ್ವಲ್ಪ ಡಿಫ್ರೆಂಟಾಗೇ ಇದೆ ಮಟೀರಿಯಲ್ ಕೂಡ. ಇದರ ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡಿ ಟಕ್ ಕೂಡ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಕಲರ್ ಇದೆ, ಅದು ಪಿಂಕ್. ಆ್ಯಕ್ಚುಲಿ ಅದು ಕೂಡ ಇಷ್ಟ ಆಗಿತ್ತು, ಬಟ್ ಟ್ರೆಂಡಿಂಗಲ್ಲಿ ಈ ಕಲರ್ ಇತ್ತು, ಹಾಗಾಗಿ ನಾನು ಫಸ್ಟ್ ಇದೇ ಕಲರ್ ತರಿಸ್ಕೊಂಡೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ನಾನು ಇದನ್ನು ವೈಡ್ ಲೆಗ್ ಜೀನ್ಸ್ ಮೇಲೆ ಕೂಡ ನಾರ್ಮಲ್ ಶರ್ಟ್ ಆಗಿ ಕೂಡ ವೇರ್ ಮಾಡಿದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆ ಪಿಂಕ್ ಕಲರ್ ಶರ್ಟ್ ಮೇಲೆ ಕೂಡ ಒಂದು ಕಣ್ಣಿದೆ. ಈ ಸೇಲ್ ಮುಗಿಯೋದ್ರೊಳಗೆ ಅದನ್ನೇನಾದರೂ ನಾನು ತರಿಸಿದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವು ಇವಾಗ ನೋಡಿರೋ ಈ ಎಲ್ಲ ಕಾಂಬಿನೇಷನಲ್ಲಿ ನಿಮಗೆ ಯಾವುದು ಬೆಸ್ಟ್ ಕಾಂಬಿನೇಷನ್ ಅಂತ ಅನ್ನಿಸ್ತು, ಹಾಗೆಯೇ ಈ ರೀತಿ ಸ್ಟೈಲ್ ಮಾಡಿರೋದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.